ತತ್ವವ ನುಡಿವ ಹಿರಿಯರೆಲ್ಲರೂ ತುತ್ತನಿಕ್ಕುವರ ಬಾಗಿಲಲ್ಲಿ ಅಚ್ಚುಗ ಪಡುತ್ತಿದ್ದರು ನೋಡ. ನಿತ್ಯಾನಿತ್ಯವ ಹೇಳುವ ಹಿರಿಯರು ತಮ್ಮ ಒಡಲ ಕಕ್ಕುಲತೆಗೆ ಹೋಗಿ ಭಕ್ತಿಯ ಹೊಲಬನರಿಯದ ಜಡ ಜೀವಿ ಮಾನವರ ಇಚ್ಛೆಯ ನುಡಿದು ಹಲಬುತಿಪ್ಪರು ನೋಡ. ಕತ್ತೆಗೆ ಕರ್ಪೂರವ ಹೇರಿದಂತೆ ಅವರಿಗೆ ಇನ್ನೆತ್ತಣ ಮುಕ್ತಿಯೋ ಗುಹೇಶ್ವರ. ಅಲ್ಲಮಪ್ರಭುಗಳ ಈ ವಚನವು ಆಧ್ಯಾತ್ಮಿಕ ವಲಯದಲ್ಲಿರುವ ಡಾಂಬಿಕತೆ ಮತ್ತು ವೈಚಾರಿಕದ ನ್ಯೂನ್ಯತೆಯನ್ನು ಅತ್ಯಂತ ಕಟುವಾಗಿ ವಿಮರ್ಶಿಸುತ್ತದೆ. ಜ್ಞಾನ ಎನ್ನುವುದು ಹೊಟ್ಟೆಪಾಡಿನ ಸಾಧನವಾಗಬಾರದು ಎಂಬುದು ಈ ವಚನದ ಮೂಲ ಆಶಯ. ಈ ವಚನದ ಸವಿಸ್ತಾರವಾದ ವಿವರಣೆ ಇಲ್ಲಿದೆ. ತತ್ವವ ನುಡಿವ ಹಿರಿಯರೆಲ್ಲರೂ ತುತ್ತನಿಕ್ಕುವರ ಬಾಗಿಲಲ್ಲಿ ಅಚ್ಚುಗ ಪಡುತ್ತಿದ್ದರು ನೋಡ. ಲೋಕಕ್ಕೆ ದೊಡ್ಡ ದೊಡ್ಡ ತತ್ವಗಳನ್ನು, ವೇದ ಪುರಾಣಗಳನ್ನು ಬೋಧಿಸುವ ಹಿರಿಯರು ಎನಿಸಿಕೊಂಡವರು ತಮಗೆ ಅನ್ನ ಹಾಕುವ ದಾನ ನೀಡುವ ಶ್ರೀಮಂತರ ಅಥವಾ ಅಧಿಕಾರಸ್ಥರ ಮನೆ ಬಾಗಿಲಲ್ಲಿ ನಿಂತು ಅವರನ್ನು ಹೊಗಳುತ್ತಿರುತ್ತಾರೆ. ತತ್ವಜ್ಞಾನ ಹೇಳುವವರಿಗೆ ಇರಬೇಕಾದ ಸ್ವಾಭಿಮಾನಕ್ಕಿಂತ ಹೆಚ್ಚಾಗಿ ಹೊಟ್ಟೆ ತುಂಬಿಸಿಕೊಳ್ಳುವ ಹಂಬಲವೇ ಹೆಚ್ಚಾಗಿದೆ ಎಂದು ಅಲ್ಲಮರು ಇಲ್ಲಿ ವಿಷಾದಿಸುತ್ತಾರೆ. ನಿತ್ಯಾನಿತ್ಯವ ಹೇಳುವ ಹಿರಿಯರು ತಮ್ಮ ಒಡಲ ಕಕ್ಕುಲತೆಗೆ ಹೋಗಿ ನಿತ್ಯ ಶಾಶ್ವತವಾದ ಆತ್ಮ ಮತ್ತು ಅನಿತ್ಯ ನಾಶವಾಗುವ ದೇಹ, ಪ್ರಪಂಚ ಇವುಗಳ ನಡುವಿನ ವ್ಯತ್ಯಾಸವನ್ನು ವೇದಿಕೆಗಳ ಮೇಲೆ ಭಾಷಣ ಮಾಡುವವರು ವಾಸ್ತವದಲ್ಲಿ ತಮ್ಮ ಒಡಲ ಕಕ್ಕುಲತೆಗೆ, ಅಂದರೆ ಹೊಟ್ಟೆಯ ಹಸಿವು ಮತ್ತು ಲೌಕಿಕ ಆಸೆಗಳಿಗೆ ಶರಣಾಗಿದ್ದಾರೆ. ಶಾಶ್ವತ ಸತ್ಯದ ಬಗ್ಗೆ ಮಾತನಾಡುವವರು ಅಶಾಶ್ವತವಾದ ಅನ್ನ ವಸ್ತ್ರಗಳಿಗಾಗಿ ಅಲೆದಾಡುವುದು ಇಲ್ಲಿನ ವ್ಯಂಗ್ಯ. ಭಕ್ತಿಯ ಹೊಲಬನರಿಯದ ಜಡ ಜೀವಿ ಮಾನವರ ಇಚ್ಛೆಯ ನುಡಿದು ಹಲಬುತಿಪ್ಪರು ನೋಡ. ನಿಜವಾದ ಭಕ್ತಿಯ ಹಾದಿ ಅಥವಾ ಹೊಲಬು ಅವರಿಗೆ ತಿಳಿದಿಲ್ಲ. ಅವರು ಕೇವಲ ಲೌಕಿಕ ಸುಖಗಳಲ್ಲಿ ಮುಳುಗಿರುವ ಜಡ ಜೀವಿಗಳ, ಅಂದರೆ ಸಾಮಾನ್ಯ ಜನರ ಮನಸ್ಸನ್ನು ರಂಜಿಸಲು ಅವರ ಇಷ್ಟದಂತೆ ಮಾತನಾಡುತ್ತಾ ಕಾಲ ಕಳೆಯುತ್ತಿದ್ದಾರೆ. ಸತ್ಯವನ್ನು ಹೇಳುವುದಕ್ಕಿಂತ ಹೆಚ್ಚಾಗಿ ಜನ ಮೆಚ್ಚುಗೆಗಾಗಿ ಹಂಬಲಿಸುತ್ತಿದ್ದಾರೆ. ಕತ್ತೆಗೆ ಕರ್ಪೂರವ ಹೇರಿದಂತೆ ಅವರಿಗೆ ಇನ್ನೆತ್ತಣ ಮುಕ್ತಿಯೋ ಗುಹೇಶ್ವರ. ಇದು ವಚನದ ಅತ್ಯಂತ ಪ್ರಸಿದ್ಧ ರೂಪಕ. ಕತ್ತೆಯ ಮೇಲೆ ಕರ್ಪೂರದ ಚೀಲವನ್ನು ಹೇರಿದರೆ ಆ ಕತ್ತೆಗೆ ಹೊರೆಯ ಅರಿವಿದೆಯೇ ಹೊರತು ಕರ್ಪೂರದ ಸುಗಂಧದ ಅರಿವಿರುವುದಿಲ್ಲ. ಹಾಗೆಯೇ ಈ ಪಂಡಿತರು ತಲೆಯಲ್ಲಿ ಶಾಸ್ತ್ರಗಳನ್ನು ತುಂಬಿಕೊಂಡಿದ್ದಾರೆಯೇ ಹೊರತು ಅವುಗಳ ಸಾರವಾದ ಅನುಭವ ಅವರಿಗಿಲ್ಲ. ಇಂತಹ ಡಾಂಬಿಕರಿಗೆ ಮೋಕ್ಷ ಅಥವಾ ಮುಕ್ತಿ ಹೇಗೆ ತಾನೇ ಸಿಕ್ಕಿತು ಎಂದು ಅಲ್ಲಮರು ಪ್ರಶ್ನಿಸುತ್ತಾರೆ. ಅಲ್ಲಮಪ್ರಭುಗಳು ಈ ವಚನದ ಮೂಲಕ ಅರಿವು ಮತ್ತು ಆಚರಣೆ ಒಂದೇ ಆಗಿರಬೇಕೆಂದು ಪ್ರತಿಪಾದಿಸುತ್ತಾರೆ. ಕೇವಲ ಬಾಯಿಮಾತಿನ ಪಾಂಡಿತ್ಯ, ಹೊಟ್ಟೆಪಾಡಿಗಾಗಿ ಮಾಡುವ ಧರ್ಮ ಪ್ರಚಾರ ಇವುಗಳಿಂದ ಆತ್ಮಕಲ್ಯಾಣ ಸಾಧ್ಯವಿಲ್ಲ. ಸತ್ಯವನ್ನು ಹೇಳುವವನು ನಿರ್ಭೀತನಾಗಿರಬೇಕು ಮತ್ತು ಲೌಕಿಕ ಆಮಿಷಗಳಿಗೆ ಬಲಿಯಾಗಬಾರದು ಎಂಬುದು ಇಲ್ಲಿನ ಸಂದೇಶ.